ಅಪ್ಪ ಮಗನೇ, ಮದುವೆಗೆ ಬೇಕಾದಂತ ಸಿದ್ಧತೆ ಮಾಡಿಕೊಂಡು ಬಂದನಪ್ಪ. ಬಹಳ ಸಂತೋಷ ಆಯ್ತು. ಇವರೆಲ್ಲ ಮದುವೆಗಾಗಿ ಬಂದವರ? ಅದಕ್ಕಾಗಿ ಬಂದದ್ದು. ಹೌದಾ? ಮದುಮಗನ ಶೃಂಗಾರ ಮಾಡಿದ್ದಾನೆ. ಬಹಳ ಸಂತೋಷ. ಕೆಲವರು ಶೃಂಗಾರ ಮಾಡಬೇಕು ಅಂತ ಹೇಳಿದ್ರೆ ಪ್ರತ್ಯೇಕ ಜನ ಕರೆಸಿ, ಈಗಂತೂ ಪ್ರತ್ಯೇಕವಾಗಿ ಜನ ಕರೆಸ್ತೇವೆ, ಬರಲೇಬೇಕು. ನಾವು ಪ್ರತ್ಯೇಕ ಜನರನ್ನು ಕರೆಸೋದಕ್ಕೆ ಹೋಗಲಿಲ್ಲ. ಯಾಕೆ? ನಮ್ಮಲ್ಲಿ ಈ ಕ್ಷೇತ್ರದಲ್ಲಿ ಈ ವರ್ಷ ಪ್ರತಿಭಾ ಸಂಪನ್ನರಿಗೆ ಯಾವ ಕೊರತೆ ಇಲ್ಲ. ಹಾಗಾಗಿ ಬೇರೆಯವರಿನ ಪ್ರತಿಭೆಗಳನ್ನೇ ನಾವು ಕರೆಸೋದಕ್ಕೆ ಹೋಗಲಿಲ್ಲ. ಹೌದಲ್ಲ? ಇದಕ್ಕೆ ಹೇಳುದು ಋಣಾನುಬಂಧ ಅಂತೇಳಿ. ಆವತ್ತು ತರಕಾರಿ ತರೋದಕ್ಕೆ ನಾನೇ ಹೋಗ್ಬೇಕಿತ್ತ, ಆ ಮಾಲಿನ ತರಕಾರಿ ಕೇಳಬೇಕಿತ್ತ. ಅದೇ ಸಂದರ್ಭಕ್ಕೆ ಕರಿಯ ಮೈಯ ಕರ್ಮನೆಯು ಬರಬೇಕಿತ್ತ. ಆ ಮದರ ಚಂದ್ರ ಮೂಸಣ್ಣ ಹೆಣ್ಣಿನ ಸಿರಿಯ ಈಗ ಕೂಡ ಅದೇ ಸಂದರ್ಭಕ್ಕೆ ನೀವು ಅಲ್ಲಿವರೆಗಾಗಿ ಬರಬೇಕಿತ್ತ. ಅವನನ್ನು ಬಡಿದೋಡಿಸ್ಬೇಕಿತ್ತ. ಅವಳ ಕಣ್ಣು ನಿಮ್ಮ ಮೇಲೆ ಬೀಳಬೇಕಿತ್ತ, ನಿಮ್ಮ ಕಣ್ಣು ಅವಳ ಮೇಲೆ ಬೀಳಬೇಕಿತ್ತ. ಮನಸ್ಸು ಒಂದಾಗಬೇಕಿತ್ತ. ಮದುವೆ ಆಗುವಲ್ಲಿ ತೀರ್ಮಾನಕ್ಕೆ ಬರಬೇಕಿತ್ತ. ಅದಕ್ಕೆ ಹೇಳುವುದಲ್ವೇನು, ಮನ ಕೂಡಲದು ಸಂಗಮ, ಮನಸ್ಸು ಬೆರೆತರದು ಸಮಾಗಮ. ಒಟ್ಟಿಗೆ ಹೋಗುವ ಅಣ್ಣ, ಹಲವು ತಿರುವುಗಳು ಉಂಟು ಇಲ್ಲಿ ನಿಗಮ. ಮಗನ ವಂಶಿ, ನಿನ್ನ ಮದುವೆಯನ್ನು ಕಾಣಬೇಕಿರುವಂತಹ ಕಾರಣಕ್ಕಾಗಿ ಬಹಳಷ್ಟು ದೂರದಿಂದ ಬಂದಿದ್ದಾರೆ ನಮ್ಮ ಬಂಧು ಬಾಂಧವರು. ಇವತ್ತು ಅವರನ್ನೆಲ್ಲ ಕಾಯಿಸುವುದು ಸರಿ ಅಲ್ವೇ ಅಲ್ಲ? ಅವರು ಕಾರ್ಯಕ್ರಮ ನೋಡ್ಕೊಂಡು ಹೋಗ್ಬೇಕು ಅಂತ ಬಂದವರಾದ್ದರಿಂದ ಕೊನೆ ತನಕ ಇರ್ತಾರೆ, ಕಾಯ್ತಾರೆ ಮತ್ತು ವಿಶ್ವಾಸ ಉಂಟು. ಅಲ್ಲ ಸ್ವಲ್ಪ ಗಲಿಬಿಲಿ ಅಂತ ಉಂಟು ಬಿಟ್ರೆ ಮತ್ತೆ ಸಮಸ್ಯೆ ಇಲ್ಲ. ಹಾಗಾಗಿ ಅವರು ಕಾಯ್ತಾರೆ, ಮುಹೂರ್ತ ಕಾಯ್ತದ. ಬಗೆ ಬಗೆಯ ಮೋತಿ ಘೋಷವೇ ದಿಬ್ಬಣವುದಾಗಿ ಬರುತ್ತಿರಲು ಧರಿಸಿ ವರ್ಣಮಾಲೆಯನ್ನು ಮದರ ಚಂದ್ರನು ವರಿಸಿ ತರುಣಿ ಮಾಲಿನ್ಯ ಬರಲು ನಡುಪದಲ್ಲಿ ಕಂಡೋಷಿ ನಮ್ಮದಾದನು ಹಸ್ತ ಕಂಕಣ ಸಂಭವಾದನು ಕಾಣುತ್ತಿಲ್ಲವ ಜಂಬಗಾದಿಯ ಮೋಸ ಹರಿಯುತ್ತ ತುಂಬಿ ಕಪ್ಪನಿ ತೆರಳಿದ ನನ್ನ ಕಣ್ಣುಗಳನ್ನು ನಂಬಲಾಗದಂತ ಸ್ಥಿತಿ ನಾನು ಬಂದುಬಿಟ್ಟೆ. ಇದು ಸತ್ಯವೇ ಹೊಂದಾದ್ರೂ ಯಾಕೆ ಹೀಗೆ ಅಂದ್ರೆ ಮನೆಯ ದಿವಸ ಇದೇ ದುಷ್ಟ ಮದರ ಚಂದ್ರ ನಿನ್ನ ಸಿರಿಗೆ ಕೈಯಿಕ್ಕಿ ಎಳೆಯುವಂತ ಕಾಲಕ್ಕೆ ನಾನೇ ಅಲ್ಲಿ ತನಕ ಬಂದವರಿದ್ದೇನೆ, ನಿನ್ನ ಮಾನವನ್ನ ಕಾಯ್ದವರಿದ್ದೇನೆ. ಮರೆತು ಬಿಟ್ಟಿ ಅದನ್ನ. ಆ ಹೊತ್ತಿಗೆ ನೀನಾಡುತ್ತ ಮಾತೇನು? ನನಗೆ ದಿಕ್ಕುದಸೆ ಇಲ್ಲ, ಒಬ್ಬ ಗಂಡು ಗಂಡನಾಗಿ ಬಂದಿದ್ರೆ ನನ್ನ ಜೀವನಕ್ಕೆ ಆಧಾರವಾಗ್ತಾ ಇತ್ತು ಅಂತ ನೀನೇ ಹೇಳಿದ್ದಲ್ವಾ? ಹೇಳಿದ್ದೆ. ಅದೇ ನೀನಿವತ್ತು ಅದೇ ದುಷ್ಟ ಮದರ ಚಂದ್ರ ಜೊತೆ ಮದುವೆಯಾಗಿ ಬರ್ತಾ ಇದ್ದೀಯಲ್ಲ, ಯಾಕೆ ಮೋಸ, ಯಾಕೆ ಬಂತದ? ನಾವು ಮಾಡ್ತಾ ಇರೋದು ಮೋಸವಂತೆ. ಹೌದು, ನಾವು ಮಾಡಿದ್ದು ಮೋಸವೇ. ಯಾಕೆ ಮೋಸ? ಮೋಸ ಮಾಡಿದ್ದು ನನ್ನ ತಪ್ಪಲ್ಲ, ಮೋಸ ಹೋದದ್ದು ನಿನ್ನ ತಪ್ಪಂತ ಹೇಳುದು. ಹೇಗಾಗ್ತದೆ? ಈ ಪ್ರಪಂಚದಲ್ಲಿ ಎಲ್ಲಿವರೆಗೆ ಮೋಸ ಹೋಗುವವರು ಇರ್ತಾರೋ ಅಲ್ಲಿವರೆಗೆ ನಮ್ಮ ಹಾಗೆ ಮೋಸ ಮಾಡುವವರು ಇದ್ದೇ ಇರ್ತಾರೆ. ಅಂದ್ರೆ ಈ ಪುರಾಣವೇ ಆಗಿರ್ಲಿ, ಇತಿಹಾಸವೇ ಆಗಿರ್ಲಿ, ಚರಿತ್ರೆಯೇ ಆಗಿರ್ಲಿ, ಇದು ನಡೆದಿದ್ದು ಮೋಸದಿಂದಲೇ ಅಂತ ಹೇಳಬೇಕು. ಈ ಕೀಟವನ್ನು ತಿಂದು ಕಪ್ಪೆಯನ್ನು ತಿಂದು ಹಾವನ್ನು ತಿಂದು ಬದುಕುವಂತ ಗಿಡುಗ, ಆ ಗಿಡುಗನನ್ನೇ ಹಿಡಿಯುವುದಕ್ಕಾಗಿ ಹೊಂಚು ಹಾಕುತ್ತಿರುವಂತ ಬೇಟೆಗಾರರು ನಾವು ಬೀಸಿರುವಂತ ಮನೆಗೆ ಬಿದ್ದಂತ ಮೀನು ಮೀತಿ. ಇದರಲ್ಲಿ ನಾನೇನು ಕೇಳಿಕೊಂಡೆ, ನಾನು ಮದುವೆ ಆಗುತ್ತೆ ಕೇಳಿದ್ದಾನ? ನೀನಾಗೆ ಔದಾರ್ಯದ ಮದುವೆ ಆಗ್ತೀರಂತ ಹೇಳಿದಾಗ ಆದಿತ್ಯ ಒಪ್ಪಿಕೊಡದು ಬಿಟ್ಟರು ಮತ್ತಿನ್ನೇನ್ ಬಲ್ಲ. ಅದು ಪ್ರೀತಿ ಅಂತ ಮಾಡಿಕೊಳ್ತಾ ಇದೆಯಲ್ಲ. ಪ್ರೀತಿ ಅಂತ ಹೇಳಿದ್ರೆ ಏನಂತ ತಿಳ್ಕೊಂಡಿದ್ಯಾ? ಪ್ರೀತಿ ಅಂತ ಹೇಳಿದ್ರೆ ಒಬ್ಬನ ರೂಪಕ್ಕೆ, ಮತ್ತೊಬ್ಬನ ಶೌರ್ಯಕ್ಕೆ, ಇನ್ನೊಬ್ಬನ ಹಣಕ್ಕೆ ಪ್ರೀತಿ ಹುಟ್ಟಿಕೊಳ್ಳುವುದಿಲ್ಲ. ಅಮೂರ್ತ ರೂಪವುದು ಪ್ರೀತಿ ಅಂತ ಹೇಳಿದ್ರೆ. ಎದೆ ಗೌವರದ ಒಳಗೆ ಹುಟ್ಟಿ ಭಾವನೆಗಳಿಗೆ ಮೂರ್ತ ಸ್ವರೂಪವನ್ನು ಹೆಣ್ಣಾದವಳು ಕೊಟ್ಟಳ, ಮುಗಿದು ಹೋಯಿತು. ಅವ ಎಂತವನೇ ಆಗಿದ್ರೆ ಅವಳಿಗೆ ಅವ ಸರ್ವಸ್ವ. ಅಂದ್ರೆ ನನ್ನ ಸರ್ವಸ್ವ ಮದರ ಚಂದ್ರನಿದ್ದಾರೆ, ನಾವಿರುವರು ಮದುವೆ ಆಗಿದ್ದೇವೆ, ನಿನಗೂ ನನಗೆ ಯಾವ ಸಂಬಂಧ? ಮಗನೇ, ನಾನು ತಪ್ಪು ಮಾಡಿಬಿಟ್ಟೆನಪ್ಪ. ಆವತ್ತಿ ನೀವೊಂದು ಮಾತನ್ನು ಹೇಳಿದ್ರಿ, ಮಗನೇ ಈ ಮದುವೆ ಬೇಡ, ಆ ಹುಡುಗಿ ಯಾರು ಅಂತ ನಮಗೆ ಗೊತ್ತಿಲ್ಲ ಎಂದು. ನಿಜ. ಆದ್ರೆ ನಿಮ್ಮ ಮಾತನ್ನು ತಿರಸ್ಕರಿಸಿ ನಾನು ಈ ಮದುವೆ ಆಗಲೇಬೇಕು ಅಂತ ಹಠವನ್ನು ತೊಟ್ಟೆ. ನನ್ನ ಹಠ ಮಾರಿ ತನ್ನ ಬೇರೆ ನನ್ನ ಬದುಕಿನ ಅದಪ್ಪುತನಕ್ಕೆ ಕಾರಣವಾಯ್ತಪ್ಪ. ಮದುವೆ ವಿಷಯದಲ್ಲಿ ನಿಮ್ಮ ಮಗ ವಂಶಿ ಇವತ್ತು ಮಾತುಕಟ್ಟು ಮೋಸ ಮಾಡಿರುತ್ತ ಪಾಪಿ ನೀನು. ಅರೆ ಕ್ಷಣ ನನ್ನ ಕಣ್ಣ ಮುಂಭಾಗದಲ್ಲಿ ಬೇಡ. ಮಗನೇ, ದಯವಿಟ್ಟು ನನ್ನನ್ನು ಕ್ಷಮಿಸಿಯಪ್ಪ.
ಅಂತ ನೀನು ಯೋಚನೆ ಮಾಡಬೇಡ. ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬ ಮನುಷ್ಯನ ಬದುಕನ್ನು ಹೀಗೆ ಸಾಗಬೇಕು ಎಂಬುದಾಗಿ ಬರೆದಂತಹ ಆ ಬ್ರಹ್ಮನನ್ನು ಅದಕ್ಕಾಗಿ ವಿಧಿ ಎಂಬುದಾಗಿ ಕರೆದಿರಬೇಕೆಂದು ದೇವರ ಸಂಕಲ್ಪವನ್ನು ಮೀರುವುದಕ್ಕೆ ಜಗತ್ತಿನಲ್ಲಿ ಯಾರಿಂದ ಸಾಧ್ಯ ಉಂಟು ಮಗನಿಲ್ಲಪ್ಪ. ಆದದೆಲ್ಲ ಒಂದು ಕೆಟ್ಟ ಕನಸು ಅಂತ ಭಾವಿಸಿಕೊಂಡು ಮೊದಲು ಮನಸ್ಸಿನಿಂದ ಮಾಲಿನ್ಯ ವಿಚಾರವನ್ನು ತೆಗೆದು ಬಿಡು ಮಗನಿ. ಆಯ್ತಪ್ಪ. ಅವಳಿಗಿಂತಲೂ ಸಹ ಹೆಚ್ಚಿನ ರೂಪ ಇರುವಂತ ಹೆಣ್ಣನ್ನು ನಾನು ತಂದು ನಿನಗೆ ಮದುವೆ. ಬೇಡಪ್ಪ, ಒಮ್ಮೆ ನನ್ನ ಮದುವೆ ವಿಷಯದಲ್ಲಿ ನನ್ನ ಬದುಕಿನದು ಜಾರಿಗೆ ಹೋಗಿದೆ. ಮತ್ತೆ ಮತ್ತೆ ನರಕ ಸದೃಶವಾದ ಬದುಕನ್ನು ಕಾಣುವುದಕ್ಕೆ ನಿಮ್ಮ ಮಗನಿಗೆ ಇಷ್ಟ ಇಲ್ಲಪ್ಪ. ಈ ನೋವು ಅವಮಾನವನ್ನು ಸಹಿಸಿಕೊಳ್ಳುವುದೇ ನನಗೆ ಬಹಳ ಕಷ್ಟವಾಗಿದೆ. ಸ್ವಲ್ಪ ದಿವಸ ನನ್ನಷ್ಟಕ್ಕೆ ನನ್ನನ್ನು ಬಿಟ್ಬಿಡಿ ಅಪ್ಪ. ಮತ್ತೊಬ್ಬರನ್ನು ಹೇಳಿಕೊಳ್ಳುವ ಹಾಗಿಲ್ಲ. ನಾನು ಮಾಡಿಕೊಳ್ಳದ ತಪ್ಪಿಗೆ ನಾನೇ ಶಿಕ್ಷೆಯನ್ನು ಅನುಭವಿಸಬೇಕು. ಇದಕ್ಕೆ ಹೇಳುವುದಲ್ವೇ, ನಾನೊಂದು ನೆನೆಸಿದ್ರೆ ವಿಧಿ ಬೇರೊಂದು ಬಗೆದೆ ಎಂಬ ಹಾಗೆ ಅದು ನನ್ನ ಬದುಕಿನಲ್ಲಿ ಸತ್ಯ ಆಗಬೇಕಿತ್ತ? ಈ ನೋವನ್ನು ನಾನು ಹೇಗೆ ಮರೆಯಲಿ? ಈ ಅವಮಾನವನ್ನು ನಾನು ಹೇಗೆ ಸಹಿಸಿಕೊಳ್ಳಲಿ? ಮರೆಯಲೇಬೇಕು. ಇವತ್ತಿನ ರಾತ್ರಿಯನ್ನು ಹಾಯಾಗಿ ನಿದ್ರೆಯಲ್ಲಿ ಕಳಿತೇನೆ. ನಾಳೆ ಬೆಳಗಾದ ಮೇಲೆ ಏನು ಮಾಡಬೇಕೆಂಬ ನಿರ್ಧಾರಕ್ಕೆ ಬಂದು ಬಿಡ್ತೇನೆ. ಸದಯವಂಶಿಯು ಹೊನ್ನ ಮಂಚರಿಯೇ ಮುದುಡಿ ಮಲಗಲು ಮುದುಡಿ ಮಲಗಿರಲೆಂದು ಆತನ ಸ್ವಪ್ನದಳು ಚತುರೆ ಮಾಲಿ ಅಣಗವಾದಳು. ಓಶೆಯ ಸ್ವಪ್ನದಳು ಚದುರೆ ಮಾಲಿನಿ ಅಣಗವಾದಳು ಮದನನೊಡಗೂಡಿ ರಸಿಗರಿ ಬಾಬಾ ಬಂಟುಳಿಯಾಗುತ್ತ ಹೊಸಮೋಗಾದಿಯು ರಸಿಗರಿ ಬಾಬಾ ಬಂಟುಳಿಯಾಗುತ್ತ ಹೊಸಮೋಗಾದಿಯು ಬಿಸಿಯ ಪೂಗೇನು ಕಾದಿಯ ಕಾಯವು ಬಿಸಿಯ ಪೂಗೇನು ಕಾದಿಯ ಕಾಯವು ನಸುನಾಚಿದೆ ನೋಡು ಈ ಕಾಯವು ನಸುನಾಚಿದೆ ನೋಡು ರಸಿಗದೆ ಬಾಬಾ ಬಂಟುಳಿಯಾಗುತ್ತ ಹೊಸಮೋಗಾದಿಯು ಬಿತ್ತದ ಏಳುತ್ತದೆ ಬರುತ್ತದ ಅಚ್ಚರಿಯುಳು ಔಷಿ ಬಿತ್ತದ ಏಳುತ್ತದೆ ಬರುತ್ತದ ಅಚ್ಚರಿಯುಳು ಔಷಿ ಬೆದರದ ಅಚ್ಚರಿಯುಳು ಔಷಿ ಬೆದರದ ಅಚ್ಚರಿಯುಳು ಔಷಿ. ಯಾರು ಮಧ್ಯರಾತ್ರಿ ಹೊತ್ತು ನನ್ನ ಕೋಣೆಯ ಒಳಗಡೆಯಲ್ಲಿ ಮಾಲಿನ್ಯ ಹಾಗೂ ಮದನ ಚಂದ್ರ ಹೇಗೆ ಬಂದರು? ಹೇಗೆ ಬರುವುದಕ್ಕೆ ಸಾಧ್ಯ? ನನ್ನ ಕೋಣೆಯ ಸುತ್ತ ಕಟ್ಟೆಚ್ಚರದ ಕಾವಲಿರುತ್ತ ಕಾಲಕ್ಕೆ ಮತ್ತೊಬ್ಬರ ಪ್ರವೇಶ ಹೇಗಾಗುತ್ತದೆ? ಹಾಗಾದ್ರೆ ಏನಿದು? ಬಂದದ್ದು ಅಲ್ಲ, ನಾನು ಮಲಗುತ್ತ ಕಾಲಕ್ಕೆ ಅವರದ್ದೇ ಯೋಚನೆಯನ್ನು ಮಲಗಿಕೊಂಡವರು. ಹಾಗಾದ್ರೆ ಅದೇ ನನಗೆ ಭ್ರಮೆಯಾಗಿ ಕಾಡ್ತಾ ಇದೆಯೇ? ಹೌದು, ಇದು ನಿಜವಲ್ಲ, ಇದು ನನ್ನದು ಭ್ರಮೆ. ಅಚ್ಚರಿಯುಳು ಔಷಿ ಬೆದರದ ಅಚ್ಚರಿಯುಳು ಔಷಿ ಬೆದರದ ಅಚ್ಚರಿಯುಳು ಔಷಿ ಮದನರು ನಾನೆಲೆ ರತಿಗಿರಿನಾಯನೆ ಮಧುರದ ಸಂಗೀಲನ ಮುದುರಿದ ತಾವರೆ ಅರಳಿತು ದೇಸರ ಒದಗಿಸರ ವಿಕಿರಣ ಸ್ವಪ್ನದಲ್ಲಿ ಎಚ್ಚೆತ್ತು ಬಯಲು ಔಷಿಯು ಮಲಗಲಾರದೆ ಹೊರಳು ತೇಳುತ್ತಾ
ಕನಸಿನಲ್ಲಿ ಕಂಡಂತ ಸನ್ನಿವೇಶ ನನಗೆ ಮೋಸ ಮಾಡಿದಂತ ಮಾಲಿನ್ಯ ಹಾಗೂ ಮಧುರಚಂದ್ರ ನನ್ನ ಬಳಿಗೆ ಬಂದು ವಂಶಿ ನೀ ಸೋತೆ ನಾನು ಗೆದ್ದೆ ಎಂಬ ಹಾಗೆ ನನ್ನನ್ನು ಪಚಾರಿಸುತ್ತಾ ಇದ್ರಲ್ಲ. ಎಲ್ಲಿ ನಾ ಸೋತೆ, ಹೇಗೆ ನಾ ಸೋತೆ, ಯಾಕೆ ನಾ ಸೋತೆ? ಕಷ್ಟ ಎಂದವರಿಗೆ ಸಹಾಯವನ್ನು ಮಾಡಿದ್ದು ವಂಶಿಯದ್ದು ತಪ್ಪೆ, ನೊಂದವರ ಬಾಳಿಗೆ ಬೆಳಕಾದದ್ದು ವಂಶಿಯದ್ದು ತಪ್ಪೆ, ನಿರಾಶ್ರಿತರಿಗೆ ಆಶ್ರಯವನ್ನು ಕೊಟ್ಟದ್ದು ವಂಶಿಯದ್ದು ತಪ್ಪೆ ತಪ್ಪೆ ತಪ್ಪೆ. ನಾ ಮಾಡಿದಂತ ತಪ್ಪು ಅದೇಲ್ವೇ? ಮೊನ್ನೆ ದಿವಸ ಮಾಲಿನ್ಯ ಮಾನ ಹೋಗುತ್ತ ಕಾಲಕ್ಕೆ ಮಧುರಚಂದ್ರನಿಗೆ ನಾ ಮಾಡಿದರಲ್ಲ, ಅದು ಮಾಡಿದ್ದು ಮೊದಲ ತಪ್ಪು. ಅವಳನ್ನ ಮನೆತನಕ್ಕೆ ಮುಟ್ಟಿಸಿ ಬಂದರಲ್ಲ, ಅದು ಮಾಡಿದ್ದು ಇನ್ನೊಂದು ತಪ್ಪು. ಅವಳು ಯಾರೆಂದು ನನಗೆ ಗೊತ್ತಿರದೆ ಅವಳನ್ನು ಮದುವೆಯಾಗುವುದಕ್ಕೆ ನಾನು ಮನಸ್ಸು ಮಾಡಿದ್ದಲ್ಲ, ಅದು ಮಾಡಿದ್ದು ಆ ಎಲ್ಲ ತಪ್ಪಿಗೆ ನಾನು ಅನುಭವಿಸುತ್ತಾ ಇದ್ದಂಥ ಶಿಕ್ಷೆ ಇವತ್ತು ನರಕ ಯಾತನೆ. ಯಾಕೆ ನನಗಿದೆಲ್ಲ? ಹಾಗಾದ್ರೆ ಯಾಕೆ ನನ್ನ ಬದುಕು ಹೀಗಾಯಿತು? ಮಾಲಿನ್ಯ ಎಂಬಂತ ಮಹಾಮಾರಿ ನನ್ನ ಮೈ ಮನಸ್ಸನ್ನು ಸೇರಿ ನನ್ನ ಭಾವನೆಗಳೆಲ್ಲ ಹೀರಿ ನನ್ನ ಬದುಕಿಗೆ ಬೆಂಕಿಯ ಕೊಳ್ಳಿಯಲ್ಲ ಬಿಟ್ಟಳು. ಇದನ್ನ ಕಂಡಂತೆ ನನ್ನ ತಂದೆಯವರು ಕಣ್ಣೀರು ಸುರಿಸುತ್ತಾ ಇದ್ದಾರೆ. ಮನೆತನದ ಮಾನ ಮರ್ಯಾದೆ ಬೀದಿಗೆ ಬಂತು. ನನ್ನ ವ್ಯಕ್ತಿತ್ವವನ್ನು ನಾನು ಕೈಯಾರೆ ಸುಟ್ಟುಕೊಂಡೆ. ಹೀಗಿರುತ್ತಾ ನಾನು ಹೇಗೆ ಬದುಕಲಿ? ಯಾವ ಪುರುಷ